ಸರ್ಕಾರ ಬ್ರಾಹ್ಮಣ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಏನು ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಒಂದು ಬೋರ್ಡನ್ನು ರಚನೆ ಮಾಡಿದ್ರು. ಬೋರ್ಡು ಇದರ ಅನುಕೂಲ ಏನಪ್ಪ ಅಂತಂದರೆ ಒಂದಿಷ್ಟು ಹಣ ನಮಗೆ ಪ್ರತಿ ವರ್ಷವೂ ಬಡ್ಜೆಟ್ನಲ್ಲಿ ಕೊಟ್ಟು ಇದರ ಸದುಪಯೋಗ ಆಗಲಿ, ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿಗೆ. ಆದರೆ ನಾವು ಬೋರ್ಡ್ ಏನು ಮಾಡಿದೆ ಅಂದರೆ ನಾವು 5 ಕಾರ್ಯಕ್ರಮವನ್ನು ಅದನ್ನು ಅಳವಡಿಸ್ಕೊಂಡಿದ್ವಿ. ಯಾಕಂತಂದರೆ 5 ಯಾಕೆ ಮಾಡಿದ್ವಿ ಅಂತಂದರೆ ನಮಗೆ ಎಷ್ಟು ಹಣ ಇರುತ್ತೋ ಅಷ್ಟರಲ್ಲಿ ನಾವು ಅದನ್ನು ಸರಿದೂಗಿಸ್ಬೇಕಾಗಿರೋದ್ರಿಂದ ಪ್ರತಿ ವರ್ಷ ನಮಗೆ 10 ಕೋಟಿ ಕೊಡ್ತೀವಿ. ಈ ಸಲ 11 ಕೋಟಿ ಕೊಟ್ಟಿದ್ದಾರೆ. ಮತ್ತು ಅಂದರೆ 3 ಬಡ್ಜೆಟ್ ಇದೆ. 3 ವರ್ಷಕ್ಕೆ 4 ಬಡ್ಜೆಟ್ ಆಯಿತು. ನನಗೆ 41 ಕೋಟಿ ಕೊಟ್ಟಿದ್ದಾರೆ. ಮತ್ತು ಮೊನ್ನೆ ಹೆಚ್ಚುವರಿಯಾಗಿ ಒಂದು 5 ಕೋಟಿ ಕೊಟ್ಟರು. ಯಾವಾಗ ಸಿದ್ದರಾಮಯ್ಯ ಕೊನೆ ದಿವಸದಲ್ಲಿ ನಮಗೆ ಯಾಕಂತಂದರೆ ಸ್ವಲ್ಪ ಶಾರ್ಟ್ ಫಾಲ್ ಆಗಿತ್ತು. ಪಾಪ ಈಸ್ ಒನ್ ಆಫ್ ದಿ ಬೆಸ್ಟ್ ಬೋರ್ಡ್ ಅಂತಂದು ಹೇಳಿ ನಾವು ಮತ್ತೆ 5 ಕೋಟಿ ಅಂದರೆ 46 ಕೋಟಿ ಈ ಸರ್ಕಾರ ಬಂತು. ಅಂದರೆ ಕರ್ನಾಟಕ ಸರ್ಕಾರ ಬ್ರಾಹ್ಮಣರು ಮನೆಗೆ ಹೋಗಿ ಆರ್ಥಿಕವಾಗಿ ಸಹಾಯ ಮಾಡಿದಂಥ ಒಂದು ಸರ್ಕಾರ ಇವತ್ತು ದೇಶ. ಸೊ ಅಭಿನಂದಿಸ್ತಾರೆ. ಅದರಲ್ಲೂ ನಮ್ಮ ಎನ್ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆದಮೇಲೆ ನಾವೆಲ್ಲ ಹೋಗಿ ನೋಡಿದ್ವಿ. ಈಗ ಒಂದು 100 ಕೋಟಿ ರೂಪಾಯಿ ಕೊಡಿ. ಯಾಕೆಂತಂದರೆ ನಾವು ಇದರಲ್ಲಿ 5 ಕಾರ್ಯಕ್ರಮ ಅಂತ ಏನು ಅಂದರೆ, ಒಂದು ಪ್ರತಿಭಾ ಪುರಸ್ಕಾರ ಅಂತ ಯಾರು SLCನಲ್ಲಿ ಒಂದು ಜಿಲ್ಲೆಯಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಮಾರ್ಕ್ಸ್ ಯಾರು ತೊಗೊಂಡಿರ್ತಾರೆ ಅಂದರೆ ರ್ಯಾಂಕಿಂಗು ಅವ್ರಿಗೆ 15,000 ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು 10,000, ಥರ್ಡ್ ರ್ಯಾಂಕು 5,000. ಈ ರೀತಿ ಅಕಸ್ಮಾತ್ ಕೆಲವು ಸಲ ಫಸ್ಟ್ ರ್ಯಾಂಕ್ ಅಂದರೆ ಮಾರ್ಕ್ಸ್ ಅಷ್ಟೇ ಒಂದು 2 ಬಂದಿದ್ದರೆ 2 ಕೊಡ್ತಾರೆ. ಡಿವಿಷನ್ ವೈಸು 4 ಡಿವಿಷನ್. 2ನೇ ಕಾರ್ಯಕ್ರಮ ಏನಪ್ಪ ಅಂತಂದರೆ ಮಕ್ಕಳಿಗೆ SLC ಆದ ತಕ್ಷಣ PUCಗೆ ಸೇರ್ತಾರೆ. ಅದಕ್ಕೆ ಸಾಂದೀಪಿನಿ ಸ್ಕಾಲರ್ಶಿಪ್ SSP ಕೋರ್ಟ್ನಲ್ಲಿ ಹೋದರೆ ಆ ಸಾಂದೀಪಿನಿ ಸ್ಕೀಮ್ ಗ್ರಾಮೀಣ ಡೆವಲಪ್ಮೆಂಟ್ ಬರುತ್ತೆ. ಅದೇನಪ್ಪ ಅಂತಂದರೆ ಇವಾಗ PUC ಓದ್ತಾರೆ. PUC ಫೀಸ್ ಎಲ್ಲ ಎಷ್ಟಿರುತ್ತೆ? 10,000 ಏನಿರುತ್ತೆ. ನಾವು 15,000 ರೂಪಾಯಿ ಜನರಲ್ ಆಗಿ ಎಷ್ಟು ಜನ EWS ಮಾನದಂಡ ಮಾತ್ರ ಕಂಪಲ್ಸರಿ EWS ಅದನ್ನು ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ನಾವು ಆಟೋಮೆಟಿಕ್ಕಾಗಿ ಸ್ಯಾಂಕ್ಷನ್ ಆಗ್ತೀವಿ. ಯಾರೂ ಬರೋಂಗಿಲ್ಲ, ಅಪ್ಲೋಡ್ ಮಾಡಿದ್ರೆ ಸಾಕು. ಪ್ರತಿ ವರ್ಷ ನಾವು 4,000 4,000 ಜನ ಕೊಡ್ತೀವಿ. ನಮ್ಮನ್ನು ಯಾರು ನೋಡಿದ್ರು ನಾವು ಯಾರು ನೋಡಿದ್ರು ಅಮೌಂಟ್ ಸೀದಾ ಅವ್ರ ಅಕೌಂಟ್ಗೆ ಹೋಗೋದು ಲಿಮಿಟ್. ಈ ಒಂದು ವ್ಯವಸ್ಥೆ ಭಾಳ ಒಂದು ಟ್ರಾನ್ಸ್ಪರೆಂಟ್ ವೇನಲ್ಲಿ ನಡೀತದೆ. ಅದು ಇದು 2ನೇ ಕಾರ್ಯಕ್ರಮ ಆಯಿತಾ. ಆಮೇಲೆ ಇನ್ನು 3ನೇದು ಏನಪ್ಪ ಅಂದರೆ ಈ ನೇರ ಸಾಲ ಯೋಜನೆ ಅಂತ ಆರ್ಥಿಕವಾಗಿ ಹಿಂದುಳಿದು ಅಂದರೆ ನೋಡಿ ನಮ್ಮಲ್ಲಿ ಹೆಣ್ಮಕ್ಳು ಮನೆ ಒಳಗೆ ಇರ್ತಾರೆ ಫ್ರೀಯಾಗಿ. ಅಂದರೆ ಪಾಪ ಅವರು ಆರ್ಥಿಕವಾಗಿ ಸದೃಢ ಆಗುತ್ತದೆ. ಕೆಲವರು ಪುಡಿ ಚಟ್ನಿ ಪುಡಿ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಕೆಲವರು ಹೆಚ್ಚಿನ ಭಾಗ ಕ್ಯಾಟ್ರಿಂಗ್ ಮಾಡ್ತಾರೆ. ಅದರಿಂದ ಕೆಲವರು ಸುಸಾಕಾಣಿಕೆ ಇದೆ. ಕೆಲವರು ಎಂಬ್ರಾಯ್ಡ್ರಿ ಮಾಡ್ತಾರೆ. ಕೆಲವರು ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ. ಆಮೇಲೆ ಅದು ಉತ್ತರ ಕರ್ನಾಟಕದ ಭಾಗ ಹೆಚ್ಚಿನ ಭಾಗ ಚಟ್ನಿ ಪುಡಿ ಹೂ ಬಂದಿದೆ. ಆ ಹೂ ಬತ್ತಿ ಅಂದರೆ ಫುಡ್ ಕೋರ್ಟ್ಗೆ ಇವತ್ತು ಭಾಳ ದೊಡ್ಡ ಡಿಮ್ಯಾಂಡ್ ಇದೆ. ಅದರಲ್ಲೂ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಬ್ರಾಹ್ಮಣರು ಮಾಡಿದಾರಂತೂ ಏನೋ ಒಂದು ವಿಶೇಷವಾದ ನಮ್ಮ ಸಮಾಜದಲ್ಲಿ ಗೌರವ. ಯಾಕೆಂದರೆ ಭಾಳ ಅಚ್ಚುಕಟ್ಟ ಮಾಡಿರ್ತಾರೆ, ಪ್ರಾಮಾಣಿಕರು ಸಜ್ಜನರು ಅಂತ ಅದು ಕೂಡ ಮಾಡ್ತಾರೆ. ಸೊ ಅಂದರೆ ಅವ್ರಿಗೆ ಜೀವನಕ್ಕೊಂದು ದಾರಿ ಆಗುತ್ತೆ. ಇದು ಭಾಳ ದೊಡ್ಡ ಸಹಾಯ ಬ್ರಾಹ್ಮಣರಿಗೆ. ಸರ್ಕಾರ ಇವತ್ತು ಮನೆ ಬಾಗಿಲಿಗೆ ಬಂದು ನಿಮಗೆ ಯಾವ ಒಂದು ನಯಾಪೈಸೆ ಖರ್ಚಿಲ್ಲದಂಗೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ ಇದು ಆಯಿತಾ. ಅಲ್ಲಿಗೆ 3 ಕಾರ್ಯಕ್ರಮ. 4ನೇದು ಏನಪ್ಪ ಅಂತಂದರೆ IAS, IPS, ಬ್ಯಾಂಕಿಂಗ್ ಇರ್ಬೋದು, ನೀಟ್ ಇರ್ಬೋದು, ಈ ಥರ ಕೋಚಿಂಗ್ ತೊಗೊಂತಾರಲ್ಲ ಮಕ್ಕಳು, ಅದನ್ನು ತೊಗೊಂಡಾಗ ಏನಾದ್ರು ಇದಕ್ಕೆ ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಶಿವಕುಮಾರ್. ಯಾಕಂದ್ರೆ ನಮ್ಗೇನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆಗೆ ಒಂಥರ ಇಳಿಸುವಷ್ಟು ಇತ್ತು. ಈಗ ಭಾಳ ಮೈಂಡ್ ಫ್ರೀ ಇದೆ ಎಲ್ಲರಿಗೆ ಬ್ರಾಹ್ಮಣ ಸಮಾಜದಲ್ಲಿ. ಯಾಕೆಂತಂದರೆ ಶಿವಕುಮಾರ್ಗೆ ನೂತನ ಮುಖ್ಯಮಂತ್ರಿಗಳು ಅವರಿಗೆ ಭಾಳ ಅಭಿಮಾನ. ಏನು ಪೂಜೆ ಪುರಸ್ಕಾರ ಮತ್ತು ನಾವೆಲ್ಲ ನಂಬಿರೋದು ಪೂಜೆ ಪುರಸ್ಕಾರದಿಂದ ದೇವರು. ಸೊ ಅದರಿಂದ ನಾವು ಶಿವಕುಮಾರ್ ಅವರಿಗೆ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಭಾಳ ಚೆನ್ನಾಗಿ ಆಡಳಿತ ಕೊಟ್ಟು ಸಮಾಜ ಕಟ್ಟಂಥ ಕೆಲಸ ಆಗಿ ನಾವೆಲ್ಲ ಪರವಾಗಿರ್ತೀವಿ. ಎದುರಿಗೇನು ಅನುಮಾನ ಇಲ್ಲ. ಯಾಕೆಂತಂದರೆ ಇಡೀ ರಾಜ್ಯ ನಾನು ತಿರುಗಿದ್ದೀನಿ. ಎಲ್ಲರೂ ಕೂಡ ತುಂಬ ಒಂದು ಶಿವಕುಮಾರ್ ಅವರಿಗೆ ಅಪಾರವಾದ ಗೌರವ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ನಾವೆಲ್ಲ ಹೋಗ್ತೀವಿ. ಎಲ್ಲೋ ಒಂದು ಕಡೆಗೆ ನಮ್ಮ ಬ್ರಾಹ್ಮಣರು
ನಮ್ಮ ಆಫೀಸ್ನಲ್ಲಿ ಈ ಸ್ಕಾಲರ್ಶಿಪ್ ಏನು ಸಾಂದೀಪನಿ ಅಂತಿಗಳು ಮೊನ್ನೆ ಬಿಡುಗಡೆ ಮಾಡಿ ಈಗೆಲ್ಲ ಪಿ ಯು ಸಿ ಎಸ್ ಎಲ್ ಸಿ ಅಲ್ಲ ಪಿ ಯು ಸಿ ಲೆವೆಲು ಮೆಡಿಕಲ್ ಇಂಜಿನಿಯರಿಂಗ್ ಏನು ಓದ್ತಾರೆ ಅದಕ್ಕೆಲ್ಲ ಇವಾಗ ಅವ್ರು ಅಪ್ಲೋಡ್ ಮಾಡಿ ಅವರು ಅದರ ಆರ್ಥಿಕ ಸಹಾಯ ತಗೋಬೇಕು ಅಂತ ಒಂದು ಅವಕಾಶ ಮಾಡಿಕೊಡ್ತಾರೆ ಯಾವ ಓದಬಾರ್ದು. ಸೊ ಆ ಇದಕ್ಕೆ ಸ್ವಲ್ಪ ಹಣ ಹೆಚ್ಚಿಗೆ ಕೊಡೋಕ್ಕೆ ಕೇಳಿದ್ವಿ. ವರ್ಷ 100 ಕೋಟಿ ಭಾಳ ಎಲ್ಲ ಪೇಪರ್ನೂ ಬಂದಿದೆ, ಮುಖ್ಯಮಂತ್ರಿಗಳು ಗಮನಕ್ಕೂ ಬಂದಿದೆ. ಸೊ ಆದಷ್ಟು ಜಲ್ದಿ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡ್ತಾರೆ ಅಂತ ನಾನು, ಯಾಕಂದರೆ ಅವ್ರ ಕ್ಷೇತ್ರದಲ್ಲಿ ಬಂದು ಇಲ್ಲಿರ್ತಕ್ಕಂಥ, ಯಾಕಂದರೆ ಅವರು ಭಾಳ ಎದೆ ಹೇಳಿದ್ರು ಆ ಆಫೀಸ್ನಲ್ಲಿ ನಮ್ಮ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರು ಏಕೀಕರಣ ಅಂತ ಒಂದು ಮೂರಿದರು ಈ ಸಂದರ್ಭ ಹೇಳೋದಕ್ಕೆ. ಅದರಿಂದ ಏನೋ ನಮ್ಮೆಲ್ಲ ಬ್ರಾಹ್ಮಣರು ಸಮಾಧಾನ ಬಂದಿರುತ್ತೆ. ನಮ್ಮ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುತ್ತೆ, ಆತನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಒಳ್ಳೆಯ ಆಡಳಿತ ಕೊಡಲಿ ಅಂತ ದೇವರಲ್ಲಿ